ಭರ್ಜರಿ 72 ರನ್ಗಳ ಗೆಲುವಿನೊಂದಿಗೆ ಭಾರತ ಜಿಂಬಾಬ್ವೆ ತಂಡವನ್ನು ಮಣಿಸಿದೆ. ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರ ಸೂಪರ್ 8ರ ಅತ್ಯಂತ ಮಹತ್ವದ ಪಂದ್ಯ ಇದಾಗಿತ್ತು. ಫೆಬ್ರವರಿ 26, 2026ರಂದು ಚೆನ್ನೈನ ಎಂ.ಎ. ಚಿದಂಬರಂ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆದಿತ್ತು. ಭಾರತಕ್ಕೆ ಈ ಗೆಲುವು ತುಂಬಾನೇ ನಿರ್ಣಾಯಕವಾಗಿತ್ತು. ಇದರಿಂದ ಸೆಮಿಫೈನಲ್ ಪ್ರವೇಶಿಸುವ ಭಾರತದ ಆಸೆ ಜೀವಂತವಾಗಿ ಉಳಿದಿದ್ದು, ಜಿಂಬಾಬ್ವೆ ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ಭಾರತ ತಂಡ ಬ್ಯಾಟಿಂಗ್ನಲ್ಲಿ ಅಕ್ಷರಶಃ ಅಬ್ಬರಿಸಿತ್ತು. ಟಿ20 ವಿಶ್ವಕಪ್ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ರನ್ಗಳನ್ನು ಗಳಿಸುವ ಮೂಲಕ ಹೊಸ ದಾಖಲೆ ಬರೆದಿದೆ. ಈ ಮಹತ್ವದ ಜಯದಿಂದ ಈಗ ಭಾರತಕ್ಕೆ ಪ್ರತಿಷ್ಠಿತ ಟ್ರೋಫಿ ಗೆಲ್ಲುವ ಅವರ ಕನಸಿನ ಹಾದಿಯಲ್ಲಿ ಬಹುನಿರೀಕ್ಷಿತ ವರ್ಚುವಲ್ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ದಾರಿ ಸಿಕ್ಕಿದೆ. ಭಾರತದ ಬ್ಯಾಟಿಂಗ್ ನಿಜಕ್ಕೂ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಒಂದು ಮಾಸ್ಟರ್ ಕ್ಲಾಸ್ ಆಗಿತ್ತು. 4 ವಿಕೆಟ್ ನಷ್ಟಕ್ಕೆ 256 ರನ್ನಂತಹ ದೊಡ್ಡ ಮೊತ್ತ ಕಲೆ ಹಾಕಿದ್ರು. ಇದು ಟಿ20 ವಿಶ್ವಕಪ್ಗಳಲ್ಲಿ ಭಾರತದ ಗರಿಷ್ಠ ಸ್ಕೋರ್ ಮತ್ತೆ ಟೂರ್ನಿಯ ಇತಿಹಾಸದಲ್ಲೇ ಎರಡನೇ ಅತಿ ದೊಡ್ಡ ತಂಡದ ಮೊತ್ತವಾಗಿದೆ. ಆರಂಭಿಕ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಉತ್ತಮ ಅಡಿಪಾಯ ಹಾಕಿದ್ರು. ಕೇವಲ 30 ಬಾಲ್ಗಳಲ್ಲಿ 55 ರನ್ ಚಚ್ಚಿ ಟಿ20 ವಿಶ್ವಕಪ್ನಲ್ಲಿ ತಮ್ಮ ಮೊದಲ ಅರ್ಧಶತಕ ಸಿಡಿಸಿದ್ರು. ಅವರಿಗೆ ಸಾಥ್ ನೀಡಿದ ಸಂಜು ಸ್ಯಾಮ್ಸನ್ 24 ರನ್ ಗಳಿಸಿ ಔಟ್ ಆಗೋ ಮುಂಚೆ ಒಳ್ಳೆ ಅಗ್ರೆಸಿವ್ ಆಗಿ ಶುರು ಮಾಡಿದ್ರು. ಇಶಾನ್ ಕಿಶನ್ ಕೂಡ ಅದೇ ಲಯವನ್ನ ಮುಂದುವರಿಸಿ 24 ಬಾಲ್ಗಳಲ್ಲಿ 38 ರನ್ ಚಚ್ಚಿದ್ರು. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ಕೇವಲ 13 ಬಾಲ್ಗಳಲ್ಲಿ 33 ರನ್ ಬಾರಿಸಿ ಸ್ಕೋರ್ಗೆ ಮತ್ತಷ್ಟು ವೇಗ ಕೊಟ್ಟಿದ್ರು. ಕೊನೆ ಹಂತದಲ್ಲಿ ಅಬ್ಬರಿಸಿದ್ದು ಪ್ಲೇಯರ್ ಆಫ್ ದಿ ಮ್ಯಾಚ್ ಹಾರ್ದಿಕ್ ಪಾಂಡ್ಯ. ಕೇವಲ 23 ಬಾಲ್ಗಳಲ್ಲಿ ಅಜೇಯ 50 ರನ್ ಸಿಡಿಸಿ ತಮ್ಮ ಅದ್ಭುತ ಆಲ್ರೌಂಡರ್ ಸಾಮರ್ಥ್ಯವನ್ನ ಪ್ರದರ್ಶಿಸಿದ್ರು. ಅವರಿಗೆ ಉತ್ತಮ ಸಾಥ್ ನೀಡಿದ್ದು ತಿಲಕ್ ವರ್ಮಾ. ಇವರು ಕೂಡ 16 ಬಾಲ್ಗಳಲ್ಲಿ ಆಕ್ರಮಣಕಾರಿ ಅಜೇಯ 44 ರನ್ ಸಿಡಿಸಿ ಭಾರತ ಬೃಹತ್ ಟಾರ್ಗೆಟ್ ಸೆಟ್ ಮಾಡೋಕೆ ಸಹಾಯ ಮಾಡಿದ್ರು. ಭಾರತ ನೀಡಿದ್ದ ಬೃಹತ್ ಮೊತ್ತದ ಗುರಿ ಬೆನ್ನತ್ತಿದ ಜಿಂಬಾಬ್ವೆ ತಮ್ಮ ಚೇಸ್ನಲ್ಲಿ ಬೇಕಾದ ವೇಗವನ್ನೇ ಪಡೆಯಲಿಲ್ಲ. ಕೊನೆಗೆ 6 ವಿಕೆಟ್ ನಷ್ಟಕ್ಕೆ ಕೇವಲ 184 ರನ್ ಗಳಿಸಿ ಇನ್ನಿಂಗ್ಸ್ ಮುಗಿಸಿತು. ಸವಾಲಿನ ಗುರಿ ಇದ್ದರೂ ಸಹ ಓಪನಿಂಗ್ ಬ್ಯಾಟ್ಸ್ಮನ್ ಬ್ರಿಯಾನ್ ಬೆನೆಟ್ ಅದ್ಭುತ ಆಟ ಆಡಿದ್ರು. 97 ರನ್ ಗಳಿಸಿ ಅಜೇಯರಾಗಿ ಉಳಿದ್ರು. ಜಿಂಬಾಬ್ವೆ ಪಾಲಿಗೆ ಅವರ ಈ ಆಟ ಒಂದೇ ಸಮಾಧಾನ ತಂದಿತ್ತು. ನಾಯಕ ಹಾಗೂ ಪ್ರಮುಖ ಆಲ್ರೌಂಡರ್ ಸಿಕಂದರ್ ರಾಜಾ 21 ಎಸೆತಗಳಲ್ಲಿ 31 ರನ್ ಸಿಡಿಸಿ ರನ್ರೇಟ್ಗೆ ವೇಗ ತುಂಬಲು ಪ್ರಯತ್ನಿಸಿದ್ರು. ಆದ್ರೆ ಭಾರತದ ಹರ್ಷದೀಪ್ ಸಿಂಗ್ ಬೌಲಿಂಗ್ಗೆ ಬಲಿಯಾದ್ರು. ಭಾರತದ ಬೌಲಿಂಗ್ ದಾಳಿ ಜಿಂಬಾಬ್ವೆ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಯಿತು. ಹರ್ಷದೀಪ್ ಸಿಂಗ್ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶಿಸಿ ಕೇವಲ 24 ರನ್ ನೀಡಿ 3 ಪ್ರಮುಖ ವಿಕೆಟ್ ಉರುಳಿಸಿದ್ರು. ಇನ್ನು ಜಿಂಬಾಬ್ವೆ ಪೇಸರ್ ಬ್ಲೆಸ್ಸಿಂಗ್ ಮುಜಾರಬಾನಿ ಇತ್ತೀಚೆಗೆ ಟಿ20 ಕ್ರಿಕೆಟ್ನಲ್ಲಿ 100 ವಿಕೆಟ್ಗಳ ಮಹತ್ವದ ಮೈಲಿಗಲ್ಲು ತಲುಪಿದ್ರು. ಅದರಲ್ಲೂ 2026ರ ಫೆಬ್ರವರಿ 13ರಂದು ಆಸ್ಟ್ರೇಲಿಯಾ ವಿರುದ್ಧ 17 ರನ್ಗೆ 4 ವಿಕೆಟ್ ಕಬಳಿಸಿದ್ದು ಅವರ ಅದ್ಭುತ ಪ್ರದರ್ಶನವಾಗಿತ್ತು. ಆದ್ರೆ ಭಾರತದ ವಿರುದ್ಧ 43 ರನ್ ನೀಡಿ 1 ವಿಕೆಟ್ ಪಡೆದ್ರಷ್ಟೇ. ಸೂಪರ್ 8 ಪಂದ್ಯದ ಫಲಿತಾಂಶ ಗ್ರೂಪ್ 1 ಅಂಕಪಟ್ಟಿ ಹಾಗೂ ಸೆಮಿಫೈನಲ್ ಪ್ರವೇಶದ ಪೈಪೋಟಿಗೆ ದೊಡ್ಡ ತಿರುವು ಕೊಟ್ಟಿದೆ. ಭಾರತದ ನಿರ್ಣಾಯಕ ಗೆಲುವು ಅವರಿಗೆ 2 ಮಹತ್ವದ ಅಂಕಗಳನ್ನು ತಂದುಕೊಟ್ಟಿದ್ದಲ್ಲದೆ ಸೆಮಿಫೈನಲ್ ಆಸೆಯನ್ನು ಜೀವಂತವಾಗಿರಿಸಿದೆ. ಮತ್ತೊಂದೆಡೆ ಎರಡೂ ಸೂಪರ್ 8 ಪಂದ್ಯಗಳಲ್ಲಿ ಸೋತ ಜಿಂಬಾಬ್ವೆ ಫೆಬ್ರವರಿ 23, 2026ರಂದು ವೆಸ್ಟ್ ಇಂಡೀಸ್ ವಿರುದ್ಧ ಸೋತ ನಂತರ ಇದೀಗ ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ದಕ್ಷಿಣ ಆಫ್ರಿಕಾ ಗ್ರೂಪ್ 1ರಿಂದ ಈಗಾಗಲೇ ಸೆಮಿಫೈನಲ್ ಸ್ಥಾನ ಖಚಿತಪಡಿಸಿಕೊಂಡಿದೆ. ಭಾರತ ಹಾಗೂ ವೆಸ್ಟ್ ಇಂಡೀಸ್ ಎರಡೂ ತಂಡಗಳ ವಿರುದ್ಧ ಗೆದ್ದು 4 ಅಂಕಗಳನ್ನು ಗಳಿಸಿ ಉತ್ತಮ ಪ್ರದರ್ಶನ ನೀಡಿದೆ. ಗ್ರೂಪ್ 1ರಿಂದ ಸೆಮಿಫೈನಲ್ನ ಕೊನೆಯ ಸ್ಥಾನಕ್ಕಾಗಿ ಈಗ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಅತ್ಯಂತ ಕುತೂಹಲಕಾರಿ ವರ್ಚುವಲ್ ಕ್ವಾರ್ಟರ್ ಫೈನಲ್ ಪಂದ್ಯ ನಡೆಯಲಿದೆ. ಈಡನ್ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಈ ನಿರ್ಣಾಯಕ ಕಾದಾಟ 2 ಮಾಜಿ ಚಾಂಪಿಯನ್ ತಂಡಗಳಲ್ಲಿ ಯಾವುದು ಮುಂದಿನ ಹಂತಕ್ಕೆ ಹೋಗುತ್ತೆ ಅಂತ ನಿರ್ಧರಿಸುತ್ತೆ. ಈ ನಿರ್ದಿಷ್ಟ ಸನ್ನಿವೇಶದಲ್ಲಿ ನೆಟ್ ರನ್ ರೇಟ್ ಲೆಕ್ಕಕ್ಕೆ ಬರುವುದಿಲ್ಲ. ಭಾರತ ಮತ್ತೆ ಶ್ರೀಲಂಕಾ ಒಟ್ಟಾಗಿ ಆಯೋಜಿಸುತ್ತಿರುವ 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಫೆಬ್ರವರಿ 7ರಿಂದ ಮಾರ್ಚ್ 8, 2026ರ ತನಕ ನಡೀತಾ ಇದೆ. ಕ್ರಿಕೆಟ್ ಅಬ್ಬರ ಮಾತ್ರ ಜೋರಾಗೇ ಇದೆ ನೋಡಿ. ಭಾರತ ಸದ್ಯಕ್ಕೆ ಬಲಿಷ್ಠ ಸ್ಥಾನದಲ್ಲಿದೆ. ಜನವರಿ 24, 2026ರ ಐಸಿಸಿ ಪುರುಷರ ಟಿ20 ಟೀಮ್ ರ್ಯಾಂಕಿಂಗ್ಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿರುವುದು ತಂಡಕ್ಕೆ ಪ್ಲಸ್ ಪಾಯಿಂಟ್. ವೈಯಕ್ತಿಕವಾಗಿ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಟಿ20 ಬ್ಯಾಟ್ಸ್ಮನ್ಗಳಲ್ಲಿ ನಂಬರ್ 1 ಸ್ಥಾನ ಉಳಿಸಿಕೊಂಡಿದ್ರೆ, ವರುಣ್ ಚಕ್ರವರ್ತಿ ಬೌಲಿಂಗ್ ರ್ಯಾಂಕಿಂಗ್ಸ್ನಲ್ಲಿ ಟಾಪ್ನಲ್ಲಿದ್ದಾರೆ. ಜಿಂಬಾಬ್ವೆ ನಾಯಕ ಸಿಕಂದರ್ ರಾಜಾ ಹೊಸದಾಗಿ ಐಸಿಸಿ ಪುರುಷರ ಟಿ20 ಆಲ್ರೌಂಡರ್ ರ್ಯಾಂಕಿಂಗ್ಸ್ನಲ್ಲಿ ಮತ್ತೆ ಟಾಪ್ಗೆ ಬಂದಿದ್ದಾರೆ. ಟೂರ್ನಮೆಂಟ್ನದ್ದಕ್ಕೂ ಅವರ ಸ್ಥಿರ ಪ್ರದರ್ಶನಕ್ಕೆ ಇದೊಂದು ದೊಡ್ಡ ಸಾಕ್ಷಿ. 2024ರ ಟಿ20 ವಿಶ್ವಕಪ್ ಗೆದ್ದ ಭಾರತ ತಂಡದ ಉಪನಾಯಕರಾಗಿದ್ದ ಹಾರ್ದಿಕ್ ಪಾಂಡ್ಯ ಜಿಂಬಾಬ್ವೆ ವಿರುದ್ಧ ತಮ್ಮ ಆಲ್ರೌಂಡ್ ಸಾಮರ್ಥ್ಯನ ತೋರಿಸಿಕೊಟ್ಟಿದ್ದಾರೆ. ತಂಡದಲ್ಲಿ ಅವರ ನಿರ್ಣಾಯಕ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಇದು ಇನ್ನಷ್ಟು ಖಚಿತಪಡಿಸಿದೆ. 2 ವರ್ಷಕ್ಕೊಮ್ಮೆ ನಡೆಯೋ ಈ ಟಿ20 ವಿಶ್ವಕಪ್ನ ಇದು 10ನೇ ಆವೃತ್ತಿ. 20 ತಂಡಗಳು 55 ಪಂದ್ಯಗಳಲ್ಲಿ ಸೆಣಸಾಡ್ತಿವೆ. ಈ ಕಡಿಮೆ ಓವರ್ಗಳ ಕ್ರಿಕೆಟ್ನಲ್ಲಿ ವಿಶ್ವ ಚಾಂಪಿಯನ್ ಆಗೋಕೆ ಅವರು ಹೋರಾಡ್ತಿದ್ದಾರೆ.